welcome you all for online classes. Today we will study about human resource development or HRD. ಇವತ್ತು ನಾವು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಬಗ್ಗೆ ಮತ್ತು HRD ಬಗ್ಗೆ ತಿಳ್ಕೊಳ್ಳೋಣ. ಏನು ಹ್ಯೂಮನ್ ರಿಸೋರ್ಸ್ ಅಂತ ಹೇಳಿದರೆ ಅಥವಾ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂದರೆ ಏನು ಅಂತೇಳಿ ನಾವು ತಿಳ್ಕೊಳ್ಳೋಣ. ನೋಡಿ, ಯಾವಾಗಲಾದರೂ ಒಬ್ಬ ಹ್ಯೂಮನ್ ರಿಸೋರ್ಸ್ ಅಂತ ಕರಿಬೇಕಾದ್ರೆ ಅಥವಾ ಒಂದು ಆರ್ಗನೈಸೇಷನಲ್ಲಿ ಒಂದು ವ್ಯಕ್ತಿನ ಹ್ಯೂಮನ್ ರಿಸೋರ್ಸ್ ಅಂತ ಕರಿಬೇಕಾದ್ರೆ people should get into the organization, then only it will be called as an human resources for that organization. So until and unless the individual is not entered into the organization, it is not called as a human resource. Okay, with this today we'll start with one small case study. There is one person, his name is Suresh, who completed his BSc degree from an reputed university. After that he go to searching for the job, and he is doing for the different jobs, that is known as the odd jobs for the 2 years. Odd jobs means, say for example, some 3 months, 4 months he is doing for accounting jobs, and another 5 months for the chemical industry, another 4 for the manufacturing industry. There are different industries where he was worked for the 2 years. Then he got bored himself. ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ 2 ವರ್ಷ ಕೆಲವೊಂದು ಕಂಪನಿಗಳಲ್ಲಿ ಕೆಲಸ ಮಾಡಿ, ವಿವಿಧ ಕಂಪನಿಗಳಲ್ಲಿ ಕೆಲಸ ಮಾಡಿ, ನಂತರ ಏನು ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಕೆರಿಯರ್ನ ಇಂಪ್ರೂವ್ ಮಾಡ್ಕೊಬೇಕಂತ ಒಂದು ಯೂನಿವರ್ಸಿಟಿಲಿ ಏನು ಮಾಡ್ತಾನೆ, ಒಂದು MBA ಕೋರ್ಸ್ ಮಾಡ್ತಾನೆ. ಕೆಲವೊಂದು ಕಂಪನಿಗಳಲ್ಲಿ ಕೆಲಸ ಮಾಡಿ, ವಿವಿಧ ಕಂಪನಿಗಳಲ್ಲಿ ಕೆಲಸ ಮಾಡಿ, ನಂತರ ಏನು ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಕೆರಿಯರ್ನ ಇಂಪ್ರೂವ್ ಮಾಡ್ಕೊಬೇಕಂತ ಒಂದು ಯೂನಿವರ್ಸಿಟಿಲಿ ಏನು ಮಾಡ್ತಾನೆ, ಒಂದು MBA ಕೋರ್ಸ್ ಮಾಡ್ತಾನೆ. 2 years MBA ಇದ್ರೆ ತನ್ನ ಕೆರಿಯರ್ನ ಡೆವಲಪ್ಮೆಂಟ್ ಮಾಡ್ಕೊಬೇಕಂತ. ನಂತರ 2 ವರ್ಷ ಆದ ನಂತರ, ಆಫ್ಟರ್ ಕಂಪ್ಲೀಷನ್ ಆಫ್ ಹಿಸ್ 2 years MBA, then he go to the Bangalore to searching for a job. So he identified himself into a computer industry with a salary of rupees 12,000. 12,000 ಸಿಗುವಂಥ ಒಂದು ಕಂಪ್ಯೂಟರ್ ಇಂಡಸ್ಟ್ರಿ ಏನು ಮಾಡ್ತಾನೆ, ತನ್ನ ಕರಿಯರ್ನ ಸ್ಟಾರ್ಟ್ ಮಾಡ್ತಾನೆ. ನಂತರ ಅದೇ ಇಂಡಸ್ಟ್ರಿಲಿ ಸ್ವಲ್ಪ ದಿನ, ಆ ಕಂಪ್ಯೂಟರ್ ಇಂಡಸ್ಟ್ರಿಲಿ ಸ್ವಲ್ಪ ದಿನ ಕೆಲಸ ಮಾಡಿದ ನಂತರ ಅವನೇನು ಮಾಡ್ತಾನೆ, ಆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ ಏನು ಮಾಡ್ತಾನೆ, ಕಂಪ್ಯೂಟರ್ ಅಪ್ಲಿಕೇಶನ್ PG ಡಿಪ್ಲೊಮಾ ಕೋರ್ಸ್ ಮಾಡ್ತಾನೆ. PG ಡಿಪ್ಲೊಮಾ ಕೋರ್ಸ್ ಯಾಕೆ ಮಾಡ್ತಾನೆ ಅಂತ ಹೇಳಿದ್ರೆ, ಬಿಕಾಸ್ ಹಿ ವಾಸ್ ವರ್ಕಿಂಗ್ ಇನ್ ದ ಕಂಪ್ಯೂಟರ್ ಇಂಡಸ್ಟ್ರಿ ವೇರ್ ಹಿ ಫೈಂಡ್ ಹಿಮ್ಸೆಲ್ಫ್ ದಟ್ ಹಿ ಕ್ಯಾನ್ ಇಂಪ್ರೂವ್ ಹಿಸ್ ಕರಿಯರ್ ಇನ್ ದ ಫೀಲ್ಡ್ ಆಫ್ ಕಂಪ್ಯೂಟರ್ ಇಂಡಸ್ಟ್ರಿ. ಸೊ ದಟ್ಸ್ ವೈ ಈಸ್ ಡೂಯಿಂಗ್ ದ PG diploma course. Then I worked for some time in the same company with the different capabilities, from analyst, software analyst to manager to deputy manager to senior manager. Up to senior manager, he worked in that company. So after that, he find himself to develop more. So he joined for the MCA, Master of Computer Application, and he graduated in one of the reputed university in Bangalore. So after completion of his MCA and his 12 years of huge experience since from his degree, so he appointed as a CEO, Chief Executive Officer, for a software company whose turnover of that company is 2,000 crores rupees per annum. With that, his salary grows to 1 crore. ಅಂದರೆ ಯಾವಾಗ ಅವನು ಬೆಂಗಳೂರಿಗೆ ತನ್ನ ಕಂಪನಿಗೆ ಬರ್ತಾನೆ, ಬೆಂಗಳೂರಿಗೆ ಜಾಬ್ ಸರ್ಚ್ ಮಾಡೋಕ್ಕೆ ಬರ್ತಾನೆ, ನಂತರ ಅವನು ಅದಕ್ಕೆ ಸಂಬಂಧಪಟ್ಟ ಹಾಗೆ, ಆ ಇಂಡಸ್ಟ್ರಿ ಸಂಬಂಧಪಟ್ಟಾಗಿ ಒಂದು PG ಡಿಪ್ಲೊಮಾ ಕೋರ್ಸ್ ಮಾಡ್ಕೊತಾನೆ. ಅಲ್ಲಿ ಮ್ಯಾನೇಜರಿಂದ, ಕಂಪ್ಯೂಟರ್ ಅನಲಿಸ್ಟಿಂದ ಮ್ಯಾನೇಜರಿಂದ ಸೀನಿಯರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾನೆ. ನಂತರ ಇನ್ನೂ ಕೂಡ ತನ್ನ ಕೆರಿಯರ್ನ ಡೆವಲಪ್ಮೆಂಟ್ ಮಾಡ್ಕೊಳಕ್ಕೆ ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ ಒಂದು MCA ಅನ್ನೋ ಒಂದು ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ ಮಾಡ್ತಾನೆ. ನಂತರ ಒಂದು ಕಂಪನಿಯ, ಒಂದು ಸಾಫ್ಟ್ವೇರ್ ಕಂಪನಿಯ CEO ಆಗಿ ಅಪಾಯಿಂಟ್ ಮಾಡ್ತಾನೆ. ಆ ಕಂಪನಿ ಟರ್ನ್ ಓವರ್ ಎಷ್ಟಿರುತ್ತಪ್ಪ ಅಂತಂದರೆ 2,000 ಕೋಟಿ ರೂಪಾಯಿ ಟರ್ನ್ ಓವರ್ ಇರುತ್ತೆ. ಅಂಡ್ ಅವನ ಸ್ಯಾಲ್ರಿ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 1,000 ಕೋಟಿ ರೂಪಾಯಿ ಆಗುತ್ತೆ. ವಿದ್ಯಾರ್ಥಿಗಳೇ, ಇದರಿಂದ ನಮಗೆಲ್ಲ ಏನು ಗೊತ್ತಾಗುತ್ತೆ? ವಾಟ್ ಯು ಫೈಂಡ್ ಇನ್ ದಿಸ್ ಕೇಸ್? ಈ ಕೇಸ್, ಇವ ಸುರೇಶ್ನ ಒಂದು ಕೇಸ್ ನೋಡಿದ್ರಲ್ಲ, ಹ್ಯಾವ್ ಯು ಸೀನ್ ದಿಸ್ ಸುರೇಶ್ ಕೇಸ್ ಫ್ರಮ್ ಹಿಸ್ ಡಿಗ್ರಿ ಟು CEO ಫಾರ್ ದ 12 years ಆಫ್ ಹಿಸ್ ಪ್ರೊಫೆಷನಲ್ ಜರ್ನಿ. ಸೊ ವೆದರ್ ಈ developed himself or not, this human is developed, this human is converted to as a resource. Yes, of course. So ಅದರ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ. We'll study about the meaning of human resource development. Human resource development is a process of developing skills, competencies
attitudes of a people in an organization. ಇಲ್ಲಿ ಮೂರು ಪಾಯಿಂಟ್ ಇಂಪಾರ್ಟೆಂಟ್. ಒಂದು ಡೆವಲಪಿಂಗ್ ಸ್ಕಿಲ್ಸ್, ಕಾಂಪಿಟೆನ್ಸೀಸ್ ಆ್ಯಂಡ್ ಆಟಿಟ್ಯೂಡ್ಸ್ ಆಫ್ ದ ಪೀಪಲ್ ಇನ್ ಅನ್ ಆರ್ಗನೈಸೇಷನ್. ಯಾವುದೇ ಒಬ್ಬ ವ್ಯಕ್ತಿ ಒಂದು ಆರ್ಗನೈಸೇಷನ್ ಒಳಗಡೆ ಬಂದ ತಕ್ಷಣ ಅವನ ಸ್ಕಿಲ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡ್ಕೊಬೇಕಾಗುತ್ತೆ. ಹ್ಯೂಮನ್ ರಿಸೋರ್ಸ್ ಆಗಿ ಯಾವಾಗ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಸ್ಕಿಲ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡ್ಕೊಂಡ ನಂತರ ಕಾಂಪಿಟೆನ್ಸಿಸ್, ಸ್ಕಿಲ್ಸ್ಗಳನ್ನು ಓವರ್ ಹೆಚ್ಚಬೇಕಾಗುತ್ತೆ. ಸ್ಕಿಲ್ಸ್ಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಕಂಪನಿ ಗ್ರೋತ್ಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಆ ಪರ್ಫಾರ್ಮೆನ್ಸಲ್ಲಿ normally competencies will arise in the field of production, in the field of sales, in the field of marketing, in the field of finance. Everywhere the competencies arises with the different companies or within the companies, or say within the organization or the outside the organization, the competencies will come. So we have to overcome, we have to get into rid of that competition. Then only will succeed, will make a profit to our organization. And attitudes of the people in an organization, attitude is very important. So only for developing skills and competency skills you cannot achieve, you cannot become a resource, and a resource cannot turn into the development. If you want to your resource to help for your development, then your attitudes towards the organization and your attitudes towards the people of the organization should be very positive. You should be very coordinated, you should be very motivated, motivate yourself and you have to motivate for others. So lot of things you have to be inculcate in the organization with your individual development to carry over the overall development of the organization. Then only the organization will develop. Okay. So earlier, as I said, if the people become human resources only when they are competent to perform the organizational activities. So unless and until people will not enter into the organization, it cannot it cannot be defined as a human resource. Human resource only when we started to perform or when we started to compete in an meaning of the human resource development. Furthermore, the effective performance of an organization depends not just on the available resources, but its quality and competence as required by the organization from time to time. ಅಂದರೆ ಯಾವುದೇ ಒಂದು ಆರ್ಗನೈಸೇಷನ್ನ ಎಫೆಕ್ಟಿವ್ ಆಗಿ ಅದು ಏನಾದರೂ ನಾವು ಯೂಸ್ ಮಾಡ್ಕೊಬೇಕಪ್ಪ ಅಂತ ಹೇಳಿದ್ರೆ ಅದು ಎಫೆಕ್ಟಿವ್ ಪರ್ಫಾರ್ಮೆನ್ಸ್ ಕೊಡಬೇಕಾದ್ರೆ ಆರ್ಡಿನರಿ ಅಥವಾ ಅವೈಲಬಲ್ ರಿಸೋರ್ಸಸ್ಸಲ್ಲಿ ನಾವು ಅದನ್ನು ಏನು ಮಾಡೋದಕ್ಕಾಗಲ್ಲ. ಅದು ಬಟ್ ಆದರೆ ಕ್ವಾಲಿಟಿ ಮತ್ತು ಕಾಂಪಿಟೆನ್ಸ್ ಏನಾದರೂ ಕರೆಕ್ಟಾಗಿ ಟೈಮಿಗೆ ನಮಗೆ ಸಿಗ್ತಾ ಇದ್ರೆ, ಕ್ವಾಲಿಟಿ ಹ್ಯೂಮನ್ ರಿಸೋರ್ಸ್ ಇದ್ದರೆ, ಕಾಂಪಿಟೆನ್ಸ್ ನಾವು ಹೆಚ್ಚಾಗಿ ಕೊಡುವಂಥ ಒಂದು ಹ್ಯೂಮನ್ ರಿಸೋರ್ಸ್ ನಮ್ಮ ಹತ್ರ ಇದ್ದರೆ ನಾವೇನು ಮಾಡ್ಬೋದು, ನಮ್ಮ ಪರ್ಫಾರ್ಮೆನ್ಸ್ನ ನಮ್ಮ ಆರ್ಗನೈಸೇಷನಲ್ಲಿ ಇಂಪ್ರೂವ್ ಮಾಡ್ಕೊಬೋದು. ಹಾಗೆ the difference between two nations not depends on the level of quality of human resources. Say for example, take an example, the software industry in America, software industry in India, the human resource quality of the Indian people, the comparatively human resource quality of the US people is totally different. Because we have more skilled people in need of software development rather in the USA. Okay, so ಹಾಗಾದ್ರೆ ನಮ್ಮಲ್ಲಿ ಕಾಂಪಿಟೆನ್ಸಿ ಮತ್ತು ಕ್ವಾಲಿಟಿ ಹ್ಯೂಮನ್ ರಿಸೋರ್ಸ್ ಇರೋದ್ರಿಂದ ನಮ್ಮ ಡೆವಲಪ್ಮೆಂಟ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ತುಂಬ ಚೆನ್ನಾಗಾಗುತ್ತೆ. ಓಕೆ, ಸಿಮಿಲರ್ಲಿ ದ ಡಿಫ್ರೆನ್ಸ್ ಇನ್ ದ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ಆಫ್ ಟೂ ಆರ್ಗನೈಸೇಷನ್ಸ್ also depends on the utilization value of the human resources. ಹಾಗೆಯೇ ನಾನು ಮೊದಲೇ ಇದೇ ಒಂದು ವಿಷಯದಲ್ಲಿ ಹೇಳ್ಬೇಕಾದಾಗ ಆರ್ಗನೈಸೇಷನ್ಸ್ ತಮ್ಮ ಪರ್ಫಾರ್ಮೆನ್ಸ್ ಏನಾದರೂ ಅಥವಾ ಎರಡು ಆರ್ಗನೈಸೇಷನ್ಸು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಬೇಕಪ್ಪ ಅಂತ ಹೇಳಿದ್ರೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಆ ಹ್ಯೂಮನ್ ರಿಸೋರ್ಸ್ನ ಹೇಗೆ ನಾವು ಯುಟಿಲೈಸ್ ಮಾಡ್ಕೊತಾ ಇದೀವಿ ಅಂತ ಹೇಳಿ, ಹೇಗೆ ನಾವು ಅದನ್ನ ಆ ಹ್ಯೂಮನ್ ರಿಸೋರ್ಸ್ಗಳನ್ನ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿ ಆ ಒಂದು ಅಂಶದ ಮೇಲೆ ಏನಾಗಿರುತ್ತೆ, ಒಂದು ಸಂಸ್ಥೆಯ ಅಥವಾ ಆರ್ಗನೈಸೇಷನ್ನ ಅಭಿವೃದ್ಧಿ ನಿರ್ಧರಿತವಾಗಿರುತ್ತೆ. ಓಕೆ, the efficiency of production process and the various areas of management depend on a greater extent on the level of human resources development. ಅಂದರೆ ಜೊತೆಗೆ ನಾವು ಯಾವುದೇ ಒಂದು ಆರ್ಗನೈಸೇಷನ್ನ ಪ್ರೊಡಕ್ಷನ್ ಎಫಿಷಿಯನ್ಸಿನ ನಾವೇನಾದರೂ ಇನ್ಕ್ರೀಸ್ ಮಾಡಬೇಕಾದ್ರೆ ಆ ಒಂದು ಆರ್ಗನೈಸೇಷನ್ನ
ಎಂಪ್ಲಾಯೀಸ್ ಯಾವ ಥರ ಸ್ಕಿಲ್ಡ್ ಇದ್ದಾರೆ, ಅವರು ಎಷ್ಟು ಮೋಟಿವೇಟೆಡ್ ಇದ್ದಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಕಿಲ್ಡ್ ಎಂಪ್ಲಾಯೀಸ್ ನಾರ್ಮಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡ್ತಾರೆ, ಕ್ವಾಲಿಟಿ ಪ್ರಾಡಕ್ಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಟ್ರೈನಿಂಗ್ ಇರುತ್ತೆ, ಪ್ರಾಪರ್ ಕಾಂಪಿಟೆನ್ಸಿ ಮೇಲೆ ಏನು ಮಾಡ್ತಾರಪ್ಪ ಅಂತೇಳಿ ವರ್ಕ್ ಮಾಡ್ತಾರೆ. ಬೇರೆ ಆರ್ಗನೈಸೇಷನ್ ಕಾಂಪಿಟ್ ಕೊಡುವಂತಹ ಒಂದು ಪರ್ಫಾರ್ಮೆನ್ಸ್ ಮಾಡೋಂಥ ಒಂದು ಕೆಪಾಸಿಟಿ ಇರುತ್ತೆ ಅವರಿಗೆ. ಹಾಗಾಗಿ ಏನು ಮಾಡ್ತಪ್ಪ ಅಂತ ಹೇಳಿದ್ರೆ ವೆಲ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಡ್ ಕಂಪ್ನಿ ಆರ್ ಆರ್ಗನೈಸ್ಡ್ ಕಂಪನಿ ಇನ್ನು ಮೋರ್ ಪ್ರಾಫಿಟ್ ದ್ಯಾನ್ ಅದರ್ ಕಂಪನಿ. ಹಾಗೆ ಇದು ಬೇರೆ ಏರಿಯಾಗಳಲ್ಲೂ ಆಗ್ಬೋದು, ಪ್ರೊಡಕ್ಷನ್ ಆಗ್ಬೋದು ಅಥವಾ ಸೇಲ್ಸ್ ಆಗ್ಬೋದು, ಮಾರ್ಕೆಟಿಂಗ್ ಆಗ್ಬೋದು, ಇನ್ನೂ ಕೆಲವೊಂದು ಏರಿಯಾಸ್ಗಳಲ್ಲಿ ಯಾವಾಗ ನಾವು ಪೊಟೆನ್ಷಿಯಲ್ ಹ್ಯೂಮನ್ ರಿಸೋರ್ಸ್ನ ನಾವು ಯೂಸ್ ಮಾಡ್ತೀವಲ್ಲ ಆಗ ಆರ್ಗನೈಸೇಷನ್ಗೆ ಅದೇನಾಗುತ್ತೆ ಅಂತ ಹೇಳಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ದೆನ್ ವಿಲ್ ಸ್ಟಡಿ concept of human resource development. Human resource development is mainly concerned with developing the skills, knowledge, and competencies of people, and it is people-oriented concept. ನಾನು ಅವಾಗಲೇ ಹೇಳಿದ ಹಾಗೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆಯಪ್ಪ ಅಂತಂದರೆ ಇಂಡಿವಿಜುವಲ್ ಸ್ಕಿಲ್ಸ್ನ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಮತ್ತು ಅವರ ನಾಲೆಜ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಹಾಗೆ ಮತ್ತು ಅವ್ರ ಕಾಂಪಿಟೆನ್ಸೀಸ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ನಮಗೆ ತುಂಬ ಮುಖ್ಯವಾಗುತ್ತೆ. ಸೊ ಇದರಿಂದ ನಾವೇನಂತ ಹೇಳ್ಬೋದು, HRDನ ಪೀಪಲ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಅಂತೇಳಿ ಹೇಳ್ಬೋದು. ವೆನ್ ವಿ ವಿಲ್ ಕಾಲ್ ಇಟ್ ಆಸ್ ಅ ಪೀಪಲ್ ಓರಿಯೆಂಟೆಡ್ ಕಾನ್ಸೆಪ್ಟ್, ದ ಕ್ವಶನ್ ಅರೈಸಸ್ whether people will be developed in the larger or national context or in the smaller organizational context. ಅಂದರೆ ಪೀಪಲ್ ಓರಿಯೆಂಟೆಡ್ ಅಂತ ಹೇಳಿದ ತಕ್ಷಣ ಅದು ತುಂಬ ದೊಡ್ಡ ಮಟ್ಟದಲ್ಲ, ಅದನ್ನು ನಾವು ಆರ್ಗನೈಸೇಷನಲ್ ಮಟ್ಟದಲ್ಲ, ಅದನ್ನು ನಾವು ಅದು ನ್ಯಾಷನಲ್ ಕಾಂಟೆಕ್ಸ್ಟಲ್ಲಿ ನಾವು ಡಿಫೈನ್ ಮಾಡಬೇಕಂತ ಹೇಳಿ ಚರ್ಚೆಗಳು ನಡೆಯುತ್ತೆ. ವಿವಿಧ ಆಥರ್ಸ್ಗಳು, ಇಂಟರ್ನ್ಯಾಷನಲ್ ಆಥರ್ಸ್ಗಳು ಮತ್ತು ಇಂಡಿಯನ್ ಆಥರ್ಸ್ಗಳು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಬಗ್ಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ತಮ್ಮದೇ ಆದ ಒಂದು ಡೆಫಿನೇಷನ್ಸ್ನ ಆರ್ಗನೈಸೇಷನಲ್ ಕಾಂಟೆಕ್ಸ್ಟ್ ಅಂತ ಹೇಳ್ತಾರೆ, ಕೆಲವೊಬ್ಬರನ್ನ ನ್ಯಾಷನಲ್ ಕಾಂಟೆಕ್ಸ್ಟ್ ಅಂತ ಹೇಳ್ತಾರೆ. ಬಟ್ ನಾವು ಇವತ್ತಿನ ಬರೀ ಕಾನ್ಸೆಪ್ಟ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ನ ತಿಳ್ಕೊಳ್ಳೋಣ. ಮೊದಲನೇದು acquire and sharpen capabilities to perform future roles ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಆರ್ಗನೈಸೇಷನ್ ಒಳಗಡೆ ಎಂಟ್ರಿ ಆದ ತಕ್ಷಣ, ಒಂದು ಜಾಬಿಗೆ ಎಂಟ್ರಿ ಆದ ತಕ್ಷಣ ಯಾವುದೇ ಲೆವೆಲ್, ಎಕ್ಸಿಕ್ಯೂಟಿವ್ ಲೆವೆಲ್ ಇರ್ಬೋದು, ಮಿಡಲ್ ಲೆವೆಲ್ ಇರ್ಬೋದು, ಅಥವಾ ಟಾಪ್ ಲೆವೆಲ್ ಇರ್ಬೋದು, ಯಾವುದೇ ಲೆವೆಲಲ್ಲಿ ಅವನು ಜಾಬ್ಗೆ ಎಂಟ್ರಿ ಆದ ತಕ್ಷಣ ಅವನು ಮುಖ್ಯವಾದ ಡ್ಯೂಟಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಶುಡ್ ಅಕ್ವೈರ್ ನಾಲೆಡ್ಜ್ ವಿತ್ ದ ಡಿಫ್ರೆಂಟ್ ಕೆಪಬಿಲಿಟೀಸ್. ಅವನ ನಾಲೆಡ್ಜ್ನ ತಗೊಳೋದ್ರಲ್ಲಿ ಅಥವಾ ಆ ನಾಲೆಡ್ಜ್ನ ಶಾರ್ಪನ್ ಮಾಡ್ಕೊಳೋದ್ರಲ್ಲಿ ತನ್ನ ಕೆಪಾಬಿಲಿಟಿನ ಇನ್ವಾಲ್ವ್ ಮಾಡಬೇಕು ಮತ್ತು ಆ ಪರ್ಫಾರ್ಮೆನ್ಸ್ನ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಜಾಸ್ತಿ ಮಾಡಿ ಫ್ಯೂಚರಲ್ಲಿ ಏನೇನು ರೋಲನ್ನು ತಾನು ಪ್ಲೇ ಮಾಡ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ನಾಲೆಡ್ಜನ್ನ ಪಡ್ಕೊಬೇಕು. ಸೊ ಮೊದಲನೇ ಕಾನ್ಸೆಪ್ಟ್ ಕ್ಲಿಯರಾಗಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಅಕ್ವೈರ್ಡ್ ಆರ್ ಶಾರ್ಪನ್ ಕೆಪಾಬಿಲಿಟೀಸ್ required to perform various functions associated with their present or expected future roles. ಫ್ಯೂಚರ್ ರೋಲ್ಸನ್ನ ಏನು ಮಾಡ್ಕೊಂಡು ಒಂದು ಎಕ್ಸ್ಪೆಕ್ಟ್ ಮಾಡ್ಕೊಂಡು ತನ್ನ ನಾಲೆಜ್ನ ಗೇನ್ ಮಾಡಬೇಕು ಅಂತೇಳಿ ಹೇಳುತ್ತೆ. ಹಾಗಾದರೆ ಎರಡನೇದು ಏನು ಹೇಳ್ತಪ್ಪ ಅಂದರೆ ಡೆವಲಪ್ ದೇರ್ ಜನರಲ್ ಕೆಪಾಬಿಲಿಟೀಸ್ ಆಸ್ ಇಂಡಿವಿಜುವಲ್ಸ್ and discover and exploit their own inner potentials for their own or an organizational development purposes. ಅಂದರೆ ಡೆವಲಪ್ ದೇರ್ ಜನರಲ್ ಕೆಪಾಬಿಲಿಟೀಸ್. ಯಾವಾಗ ನಾಲೆಜನ್ನು ಅಕ್ವೈರ್ ಮಾಡ್ಕೊಳ್ತಾನೆ, ತನ್ನ ಫ್ಯೂಚರ್ ಗೋಲ್ಸ್ಗಳನ್ನ ಸೆಟ್ ಮಾಡ್ಕೊಂಡು ನಾಲೆಜ್ನ ಅಕ್ವೈರ್ ಮಾಡ್ಕೊಳ್ತಾನೆ, ಅದನ್ನ ನಾಲೆಜ್ನ ಹಾಗೆ ಇಟ್ಕೊಳೋ ಹಾಗಿಲ್ಲ, ಅದನ್ನೇನು ಮಾಡಬೇಕು, ಡೆವಲಪ್ ಮಾಡಬೇಕು. ಡೆವಲಪ್ ದೇರ್ ಜನರಲ್ ಕೆಪಾಬಿಲಿಟೀಸ್, ಡಿಸ್ಕವರ್ಡ್ ಅಂಡ್ ಎಕ್ಸ್ಪ್ಲಾಯ್ಟ್ ದ ಇನ್ನರ್ ಪೊಟೆನ್ಷಿಯಲ್. ಅವನಲ್ಲಿ ಏನೇನು ಕೆಪಾಸಿಟಿ ಇದೆಯಲ್ಲ ಆ ಕಂಪನಿಗೆ ತಾನು ಏನು ಕಾಂಟ್ರಿಬ್ಯೂಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರ್ತಾನೆ ಅನ್ಕೋಣ. ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಮಾಸ್ಟರ್ ಆಗಿರ್ತಾನೆ. ಒಂದು ಪ್ರಾಡಕ್ಟ್ನ ಎಷ್ಟು ನಿಮಿಷದಲ್ಲಿ ಪ್ರೊಡ್ಯೂಸ್ ಮಾಡ್ಬೋದು, ಅದಕ್ಕಿಂತ ಅಥವಾ ಯಾವ್ಯಾವ ಮೆಥಡಲ್ಲಿ ಪ್ರೊಡ್ಯೂಸ್ ಮಾಡ್ಬೋದು, ಆ ಮೆಥಡನ್ನೆಲ್ಲ ಯೂಸ್ ಮಾಡ್ಕೊಂಡು ಪ್ರೊಡ್ಯೂಸ್ ಮಾಡ್ತಾ ಇರ್ತಾನೆ. ಅದ್ರ ಜೊತೆಗೆ ಅವ್ನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಸೇಲ್ಸ್ನ ಹೇಗೆ ಇಂಪ್ರೂವ್ ಮಾಡೋದು, ಮಾರ್ಕೆಟಿಂಗ್ನ ಹೇಗೆ ಡೆವಲಪ್ಮೆಂಟ್ ಮಾಡೋದು,
ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಹೇಗೆ ರೆಡ್ಯೂಸ್ ಮಾಡೋದು, ಎಲ್ಲ ವಿಷಯಗಳನ್ನು ಕೂಡ ಏನು ಮಾಡ್ತಾನೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾನೆ. ತನ್ನ ನಾಲೆಜ್ನ ಜಾಸ್ತಿ ಮಾಡ್ಕೊಳ್ತಾನೆ, ತನ್ನಲ್ಲಿರುವಂತಹ ಪೊಟೆನ್ಷಿಯಲ್ ಪವರ್ನ, ತನ್ನ ಇಲ್ಲಿರುವಂತಹ ಒಂದು ಶಕ್ತಿಯನ್ನು ಏನು ಮಾಡ್ತಾನೆ ಯೂಸ್ ಮಾಡ್ಕೊಂಡು ಆರ್ಗನೈಸೇಷನ್ಗೋಸ್ಕರ ಏನು ಮಾಡ್ತಾನೆ ಎಫರ್ಟ್ ಆಗ್ತಾನೆ. ಸೊ ಇದು ಎರಡನೇ ಒಂದು ಕಾನ್ಸೆಪ್ಟ್. ನೆಕ್ಸ್ಟ್ ಒನ್, ಡೆವಲಪ್ ಎನ್ ಆರ್ಗನೈಸೇಷನಲ್ ಕಲ್ಚರ್. ಸೊ ಯಾವಾಗ ನಾಲೆಜ್ ಅಕ್ವೈರ್ ಮಾಡಿದ ನಂತರ ಮತ್ತು ಕಂಪನೀಸ್ನಲ್ಲಿ ವಿವಿಧ ಏರಿಯಾಗಳಿದೆ ಅಥವಾ ಡಿಫ್ರೆಂಟ್ ಏರಿಯಾಸ್ಗಳಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಯು ಶುಡ್ ವರ್ಕ್ ವಿತ್ ಎನ್ ಆರ್ಗನೈಸೇಷನ್ ಕಲ್ಚರ್ ಅಂತ ಹೇಳಿದ್ರೆ ಯಾವ ಥರ ಕಂಪನಿ ಅಥವಾ ಆರ್ಗನೈಸೇಷನ್ನು ಒಂದು ಕಲ್ಚರ್ನ ಬೆಳೆಸ್ಕೊಂಡು ಬಂದಿದೆ. ಫಾರ್ ಎಕ್ಸಾಂಪಲ್ ದರ್ ಇಸ್ ದ ರಿಲೇಷನ್ಸ್ ಬಿಟ್ವೀನ್ ದ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಎಕ್ಸಿಕ್ಯೂಟಿವ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್. ಸೊ ಈ ಥರ ಒಂದು ಸಬಾರ್ಡಿನೇಟ್ ರಿಲೇಷನ್ಶಿಪ್ ಆಗಲಿ ಅಥವಾ ವರ್ಕ್ ಕಲ್ಚರ್ ಆಗಲಿ, ಟೀಮ್ ಆಗಿ ವರ್ಕ್ ಮಾಡೋದಾಗಲಿ, ಕೊಲಾಬ್ರೇಷನ್ಸ್ ಅವರೆಲ್ಲರ ಜೊತೆಗೆ ಒಳ್ಳೆ ಉತ್ತಮವಾದ ಒಂದು ಸಂಬಂಧವನ್ನು ಇಟ್ಕೊಳೋದಾಗಲಿ, ಆ ಎಲ್ಲ ಯೂನಿಟ್ಗಳಿಗೆ ಮೋಟಿವೇಟ್ ಮಾಡೋದಾಗಲಿ, ಮತ್ತು ತನ್ನಲ್ಲಿರುವಂತಹ ನಾಲೆಜ್ಗಳನ್ನು ಕಾಂಟ್ರಿಬ್ಯೂಷನ್ ಮಾಡೋದಾಗಲಿ, ಗೈಡ್ ಮಾಡೋದಾಗಲಿ, ತನ್ನ ಸಬಾರ್ಡಿನೇಟ್ಸ್ಗಳಿಗೆ ಯಾವ್ಯಾವ ರೀತಿಯಾಗಿ ವರ್ಕ್ನ ಎಫಿಷಿಯೆಂಟಾಗಿ ಮಾಡ್ಬೋದು, ಯಾವ ಥರ ಆ ಸಬಾರ್ಡಿನೇಟ್ಸ್ನ ಮೋಟಿವೇಟ್ ಮಾಡ್ಬೋದು, ಹಾಗೆ ಅವ್ರನ್ನೆಲ್ಲದನ್ನು ಕೂಡ ಯಾವ ಥರ ಕಂಪನಿ ಬಗ್ಗೆ ಒಂದು ಪ್ರೈಡನ್ನು ಫೀಲ್ ಮಾಡ್ಬೋದು, ಎಲ್ಲದನ್ನು ಕೂಡ ಒಂದು ತಿಳಿಸ್ಕೊಡೋಂಥ ಒಂದು ಕೆಪಾಬಿಲಿಟೀಸ್ನ ಒಬ್ಬ ಮನುಷ್ಯ ಅಥವಾ ಒಬ್ಬ ವ್ಯಕ್ತಿ ಕಂಪನಿ ಆರ್ಗನೈಸೇಷನ್ ಒಳಗಡೆ ಹೋದ ತಕ್ಷಣ ಎಲ್ಲದನ್ನು ಕಲಿಬೇಕಾಗುತ್ತೆ. ಇದನ್ನು ನಾವು ಆರ್ಗನೈಸೇಷನಲ್ ಡೆವಲಪ್ಮೆಂಟ್ ಅಥವಾ ಇಂಡಿವಿಜುವಲ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಅಂತೇಳಿ ಹೇಳ್ಬೋದು. ಈ ಮೂರು ಅಂಶಗಳನ್ನು ನಾವು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟಲ್ಲಿ ಈ ಚಿಕ್ಕದಾಗಿ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊತಾ ಹೋಗ್ಬೋದು. ಇನ್ನೂ ಕೂಡ ಹ್ಯೂಮನ್ ರಿಸೋರ್ಸ್ ಕಾನ್ಸೆಪ್ಟ್ನ ತಿಳ್ಕೊತಾ ಹೋದರೆ ಡೆಪ್ತಾಗಿ ಹೋಗುತ್ತೆ. ಬಟ್ ನಮಗೆ ಸಿಲೆಬಸ್ಸಿಗೆ ಇರುವಂತಹ ವಿಷಯದಲ್ಲಿ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ಏನು ಮಾಡೋಣಪ್ಪ ಅಂತ ಹೇಳಿದರೆ